ಬಿರ್ಸಾ ಅವರ ಕ್ರಿಶ್ಚಿಯನ್ ಹೆಸರನ್ನು ಬ್ರಿಟಿಷರ ಬ್ರಿಟಿಷ್ ರಾಣಿಯ ಆಡಳಿತ ಬೇಡ, ನಮ್ಮದೇ ಆಡಳಿತ ಬೇಕು ಎಂಬ ಹೊಸ ಘೋಷಣೆ. ಚಿಕ್ಕ ವಯಸ್ಸಿನಲ್ಲೇ ಅತ್ಯಂತ ಜನಪ್ರಿಯ ನಾಯಕನಾಗಿ ಬೆಳೆದ ಬಿರ್ಸಾರನ್ನು ಜನ ಪ್ರೀತಿಯಿಂದ ತಾಯಿ ನೆಲದ ತಲ್ಲೆಗೆ ಕರೆಯುತ್ತಾರೆ. ಬುಡಕಟ್ಟು ಜನರು ಬಿರ್ಸಾನನ್ನು ದೇವರು ಅಂತ ಭಾವಿಸುತ್ತಾರೆ. ಬಿರ್ಸಾ ನೇತೃತ್ವದಲ್ಲಿ ಆದಿವಾಸಿಗಳ ಶಸ್ತ್ರಾಸ್ತ್ರ ಕ್ರಾಂತಿ ಇಡೀ ಪ್ರಾಂತ್ಯದ ತುಂಬ ಇಂಗ್ಲಿಷರ ನೆಲೆಗಳು, ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಲಾರಂಭಿಸಿದರು. ಕಾಡಿನಲ್ಲಿ ರಕ್ತ, ಹಿಂಸೆ ತಾಂಡವವಾಯಿತು. ಬುಡಕಟ್ಟು ಜನರ ದಾಳಿ ದೇಶವು ಮೊದಲಿಗೆ ಹೆದರಿದರಾದರು. ಕೊನೆಗೆ ಹೆಚ್ಚಿನ ಸೈನ್ಯದೊಂದಿಗೆ ಬಂದು ಅಮಾನುಷವಾಗಿ ಹಿಮ್ಮೆಟ್ಟಿಸಿದರು. ನೂರಾರು ಜನರ ಹತ್ಯೆ, ಸಾವಿರಾರು ಜನ. ಬಿರ್ಸಾ ಸಿಂಗಭೂಮ್ ಬೆಟ್ಟಕ್ಕೆ ಪರಾರಿಯಾದರೂ ಅವನನ್ನು ಚಕ್ರಾಧರಪುರ ಕಾಡಿನಲ್ಲಿ ಬಂಧಿಸಲು ಬಿರ್ಸಾ ತಮ್ಮ 25ನೇ ವಯಸ್ಸಿನಲ್ಲೇ ಬ್ರಿಟಿಷರ ಜೈಲಿನಲ್ಲಿ ಜಾರ್ಖಂಡ್ನಿಂದ ಕರ್ನಾಟಕದವರೆಗೂ ಕೂಡ ಬಿರ್ಸಾನನ್ನು ಪೂಜನೀಯ ಮಾಡಲಾಗ್ತಾ ಇದೆ. ದೇಶಾದ್ಯಂತ ಬಿರ್ಸಾ ಜಯಂತಿಯನ್ನ ಜನಜಾತಿಯ ಗೌರವಿಸುವಾಗಿ ಆಚರಿಸಲಾಗಿದೆ. ಖ್ಯಾತ ಬರಹಗಾರ್ತಿ ಮಹಾಶ್ವೇತಾದೇವಿಯ ಅರಣ್ಯರ ಅಧಿಕಾರ ಕೃತಿಗೆ ಬಿರ್ಸಾ ಜೀವನಗಾಥೆಗೆ